ಯಶೋಧರ ಅಂತ ಒಬ್ಬ ರಾಜ ಇದ್ದ. ಅವನ ತಾಯಿ ಚಂದ್ರಮತಿ ಅಂತ, ಅವನ ಹೆಂಡತಿ ಹೆಸರು ಅಮೃತಮತಿ ಅಂತ. ಅವ್ರು ಮುಂಚಿನ ಹಿಂದಿಂದೆಲ್ಲ ಬಿಟ್ಟು ಹೇಳೋದು ಮುಂದೆ ಅಲ್ಲಿಗೆ. ಅವರಿದ್ದರು, ಸುಖವಾಗಿದ್ದರು, ಒಳ್ಳೆ ಚೆನ್ನಾಗಿ ರಾಜ್ಯಭಾರ ಮಾಡ್ತಾಯಿದ್ದ. ಒಂದು ದಿವಸ ಅವನಿಗೆ ಅವನ ಹೆಂಡತಿಗೆ ಒಬ್ಬ ಇದು ಆನೆ ಮಾವ್ತಾ ಇದ್ದ. ಅವ ದೊಡ್ಡ ಚೆಂದಾಗಿ ಗಾಯನ ಹಾಡಿಬಿಟ್ಟ ರಾತ್ರಿ. ಇದು ಕೇಳಿತು ಅಮೃತಮತಿ. ಕೇಳಿದಾಗ ಭಾಳ ಚೆನ್ನಾಗಿ ಹಾಡ್ತಾನೆ, ಯಾರು ಎಲ್ಲ ಪರೀಕ್ಷೆ ಮಾಡಬೇಕು ಅಂತ ಕಡಿದ ದಾರಿಯನ್ನು ಕಳಿಸ್ಬೇಕು. ಅದು ಹೋಗಿ ಎಲ್ಲ ನೋಡ್ಕೆ ಬಂತು. ಆವಾಗ ಹೇಳ್ತು, ಹೀಗೆ ಅವ ಆನೆ ಮಾಡ್ತಾ ಇದ್ದಾನಲ್ಲ ನಮ್ಮ ಅವನೇ. ಹಾಗಾದರೆ ಒಂದು ಕೆಲಸ ಮಾಡಿ, ನೀನು ಇವತ್ತು ಸಂಜೆ ನಾನು ಬರ್ತಾನೆ ಅಂತ ಹೇಳಿ ಅವನಿಗೆ ಹೇಳಿ ಬಾ ನೀನು. ಅಲ್ಲೇ ಕೈ ಮುಕ್ಕೊಂಡು ಹೇಳ್ತು, ಅಲ್ಲಿ ಹೋಗೋದು ಬೇಡ, ಅವ ಕುಬುಡ ಇದ್ದಾನೆ, ಅಂದರೆ ಗೂಂಡ್ಬೆನ್ನ. ಮತ್ತು ಅವನ ಮೈಯಾಗೆ ಹೊಲಸೆ ವಾಸನೆ ಬರ್ತಾ ಇರುತ್ತೆ, ಅಂಥ ಕೆಟ್ಟ ಇದ್ದಾನೆ. ಒಟ್ಟು ಬಾಯ ಗಾಯನ ಹಾಡಿದ್ರೆ ಅಷ್ಟೇ ಬಿಟ್ಟು ಮತ್ತೇನಿಲ್ಲ. ಅದರಿಂದ ಪಾಪ ಆಗತ್ತೆ, ನೀವು ಹೋಗಬಾರ್ದು, ನಿಮ್ಮ ರಾಜನ ಮಗ ಪತ್ನಿ ನೀನು ಅಂತ ಎಲ್ಲ ಹೇಳ್ತದೆ. ನಾನು ಹೇಳ್ದಷ್ಟು ಕೇಳ್ಬೇಕು ನೀನು, ಇಲ್ಲ ಅಂದರೆ ನಿನ್ನನ್ನು ಇಲ್ಲಿಂದ ಬಿಡಿಸ್ಬಿಡ್ತೀನಿ, ಜಾಗ ಬಿಡಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿಬಿಡ್ತು ಸಖಿಗೆ. ಅವಾಗೇನು ಮಾಡ್ತತೆ, ಹೋತು ಹೇಳ್ತು ಬಂತಷ್ಟೇ. ಇದು ಸಂಜೆ ಎಲ್ಲ ಮನಗದ ಮೇಲೆ, ಗಂಡನ ಮನಗದ ಮೇಲೆ ಅವನು ಬಂದು ಆಹಾರ ಮಾಡ್ದ, ಮನಗದ ನಿದ್ದು ಬಂದು ಅಂತ ನೋಡ್ಕೊಂಡು ಹೋಗ್ಬಿಡೋದು. ಅವ ಇದ್ದಲ್ಲಿ ಹೋಗಿ ಬಂದ್ಬಿಡೋದು. ಈ ಥರ ಮಾಡ್ತಾ ಇತ್ತು. ಆವಾಗ ಒಂದು ಸಲ ಅವನಿಗೆ ಯೋಚನೆ ಆಯಿತು, ನಾನು ಮಲಗಿದ ಮೇಲೆ ಇದು ಎಲ್ಲಿ ಹೊರಟೋರುತ್ತೆ, ಅದನ್ನು ನಾವು ನೋಡಬೇಕು ಅಂದ. ಅದು ಸುಮ್ಮನೆ ನಿದ್ದು ಬಂದಾಗ ಮಲ್ಕೊಂಡ ಯಶೋಧರ. ಮಲ್ಕೊಂಡು ಅದು ಹೊರಟ ಮೇಲೆ ಹಿಂದ್ಗಡೆ ಅವನು ತಲವಾರು ಹಿಡ್ಕೊಂಡು ಹೋದ. ಅದಕ್ಕೆ ಕಾಣರೀತಿಯ ಹೋಗೋ ತನಕ ಅವತ್ತು ಒಳ್ಳೆ ಒಂದು ತಿಂಗಳ ಮೇಲೆ ಆಗ್ಬಿಡೈತೆ ಅವರು ಸಂಪರ್ಕ ಮಾಡಿದ್ಲ. ಇವನಿಗೆ ಗೊತ್ತಿಲ್ಲ. ಆವಾಗ ಗೊತ್ತಾಯ್ತು, ಇದು ಯಾರು ಬಳಿ ಹೋದತ್ತೆ ಅಂತ ಗೊತ್ತಾತ. ಸೀದಾ ಅಲ್ಲಿ ಹೋಯ್ತು. ಅವನು ಕೇಂದ, ಇಷ್ಟು ತನಕ ಯಾಕೆ ಬರಲೇ ಇಲ್ಲ, ನೀನು ಲೇಟ್ ಮಾಡಿದೆ. ಇಲ್ಲ, ನಮ್ಮ ಮನೆಯವರಿಗೆ ಅವರಿಗೆ ನಿದ್ದು ಬರಲಾಗಿತ್ತು, ಹಾಗೆ ಬರೋದು ಲೇಟ್ ಆಯ್ತು ಅಂತ. ಅವಾಗ ಒಂದು ಬೆತ್ತದಾಗ ಹೊಡೆದಾನ ಅದಕ್ಕೆ. ಅದನ್ನೆಲ್ಲ ನೋಡ್ದ. ಆವಾಗ ಅವರು ಮಾತಾಡೋದೆಲ್ಲ ಕೇಳ್ಕಣ್ಣ ಯಾರುಗಳು ನಿಂತ್ಕೊಂಡ. ಈಗ ಇಬ್ಬರನ್ನೂ ಒಂದೇ ಸಲ ಕಡಿದ್ಬಿಟ್ರೆ ಹೌದು ಇದೇ ಆಗೋದತ್ತಲ್ಲ, ಹೆಸರೇ ಹೋಗ್ಬಿಡುತ್ತೆ ಅಂತ ಬಾಜಿತ್ ಮಾಡ. ನಮ್ಮ ಕತ್ತಿ ಖಡ್ಗ ವೀರಾದಿವೀರ ಶೂರರ ಮೇಲೆ ಯುದ್ಧ ಮಾಡೋದು. ಈ ಬಡಪಾತಿಗಳ ಮೇಲೆ ಯಾಕೆ ಇದನ್ನು ತಯಾರಿಸಿ ಯಾಕೆ ನಾವು ಪಾಪ ಕಟ್ಕೋಬೇಕು, ಬೇಡ ಇದು ಅಂದಾಗ ಸೀದಾ ಎದ್ದ ಬಂದು ಮನೆಗೆ ಊಟ ಏನೂ ಹೇಳ. ಬೆಳಿಗ್ಗೆ ಏನಂದ ತಾಯಿ ಹತ್ರ, ನನಗೆ ರಾತ್ರಿ ಒಂದು ಕೆಟ್ಟ ಸ್ವಪ್ನ ಬಿದ್ದಿತ್ತು, ಅದಕ್ಕಾಗಿ ನಾನು ಮುನಿ ದೀಕ್ಷೆ ತಗೊಂತೀನಿ, ನಾನು ಇರಲ್ಲ ಅಂತಂದ. ಹಂಗೆ ಮಾಡಬೇಡ ಮಗನೇ, ತಾಯಿ ಹೇಳ್ತು. ನಾನು ಹೇಳ್ತೀನಿ ಕೇನು, ನಮ್ಮ ದೇವಿ ಐತಿ, ಅದಕ್ಕೆ ಬಲಿ ಕೊಟ್ಬಿಡನೆ, ಕುರಿ ಕೋಳಿ ತಂದು ಅದೆಲ್ಲ ನಿವಾರಣೆ ಮಾಡಬೇಡ. ಅಲ್ಲ ಏನು ಹೇಳ್ತೀಯ ನೀನು, ಪಾಪದಲ್ಲಿ ಬೀಳಕ್ಕೆ ಮತ್ತೆಷ್ಟು ಕಂಡಕ್ಕೆ ಹಾಕಿದ್ದು ನನ್ನನ್ನು ಪಾಪದಲ್ಲಿ ಕಿಡ್ದಕ್ಕೆ ಮಾಡ್ತೀಯಲ್ಲ ನೀನು ಎಂತ ಹೇಳ್ತೀವಿ. ಇವನು ಜೈನಿದ್ದ. ಆವಾಗ ಇದು ಯಾಕೆ ಹಿಂಗೆ ಹೇಳ್ತೀನಿ ನೀನು ಎಂತ ಅಂತೀನಿ. ಇಲ್ಲ ಅಂತೇಳಿ ಎಲ್ಲ ಯಾರನ್ನ ಕೇಳ್ತದೋ ಹೊಕ್ಕೊಂಡು ಜ್ಯೋತಿಷನ್ ಕೇಳ್ದಾಗ ಹೇಳಿದ್ರು, ಅದಕ್ಕೆ ಬದಿ ಕೊಟ್ಬಿಟ್ಟು ಅದು ನಿವಾರಣೆ ಆಗ್ತೆ ಅಂದ್ಬಿಟ್ರು. ಇದು ಅದನ್ನೇ ಅವ್ನು ಹಿಡ್ಕೊಬಿಟ್ಟು ಬಿಡಲೇ ಇಲ್ಲ. ಏನು ಮಾಡ್ತೀನಿ, ಇಲ್ಲ ನಾನಂತೂ ಬದಿ ಕೊಡಲ್ಲ ಅಂತ. ಹಾಗಾಗಿ ಮತ್ತೇನೇನು ಮಾಡೋದು ಅಂತ ಆಯ್ತು. ಆವಾಗ ಒಂದು ಪ್ಲಾನ್ ಮಾಡ್ತದೆ, ಹಿಟ್ಟಿನ ಕೋಳಿ ಮಾಡಿ ಬದಿ ಕೊಡೋಕ್ಕೆ ರೆಡಿ ಮಾಡ್ತು ಹಿಟ್ಟಿಂದ. ಈಗ ಅವರು ಆಟಕ್ಕೆ ಮುರುಗಿ ಅಂತಾರೆ ಅವರು ಹಿಂದಿಲ್ಲಿ, ಆದರೂ ಮಾಡಿ ಅದನ್ನು ಏನು ಮಾಡ್ತಾರೆ,
ಅದಕ್ಕೆ ಬಣ್ಣ ಹಚ್ಚಿ ಒಳ್ಳೆ ಚಂದ ಸುಂದರವಾಗಿ ಕೋಳಿನೇ ಅಂತ ಕಾಣಬೇಕು. ಅದನ್ನು ಹಿಡ್ಕೊಂಡು ತಗೊಂಡು ಬಂದರೆ ಇವನು ಕರ್ಕೊಂಡು ಹೋದರು ಯಶೋಧರನ್ನ. ನೀನು ಕೊಡಪ್ಪ, ಬಲಿ ಕೊಡು ಅಂತ. ನಾ ಕೊಡಲ್ಲ ಅಂತ. ಅದೇನು ಜೀವಿಲ್ಲ ಮರ, ಅದು ಪಾಪಿಲ್ಲ ಅದ್ರಾಗೆ, ಅದು ಹಿಟ್ಟಿನ ಕೋಳಿದು ಏನು ಪಾಪ ಅದು ನಿಮಗೆ ಏನಿಲ್ಲ ಅಂತ ಹೇಳಿ ಅದನ್ನು ಬಲಿ ಕೊಟ್ಟು ಕೂಡಲೇ ಅದು ಅದರಲ್ಲಿ ಒಂದು ಅದು ಸುಂದರ ಇದೆಲ್ಲ ಬಣ್ಣ ಹಾಕಿದ್ರಲ್ಲ, ಅದಕ್ಕೇನಾಗ್ಬಿಡ್ತು, ಒಂದು ಯಂತ್ರ ದೇವತೆ ಹೊಕ್ಕೊಬಿಡ್ತಾರೆ ಒಳಗೆ. ಆವಾಗ ಬಲಿ ಕೊಟ್ಟಿದ ತಕ್ಷಣ ಅದು ಕೂಗಿಬಿಡ್ತು, ಕೊಕ್ಕೊ ಅಂತ ಕೂಗಿಬಿಡ್ತು ಕೋಳಿಯಲ್ಲಿ. ನೋಡಿ ನೀನು ಮೋಸ ಮಾಡಿದೆ, ನನಗೆ ಜೀವಿದ ಕೋಳಿನೇ ಕೊಟ್ಟೆ. ಇಲ್ಲಪ್ಪ ಅದು ಹಿಟ್ಟಿನ ಕೋಳಿ, ಅದು ಏನೋ ಅಂಥದ್ದು ಒಂದು ಕೂಗ್ತಷ್ಟೇ ಅಂತ. ಅದನ್ನು ಅದು ಸುಮ್ಮನೆ ಬಿಡ್ಡ, ಬಲಿ ಕೊಟ್ಟಿದ್ದನ್ನು ನಾವು ತಿನ್ಬೇಕು ಅಂತ ಹೇಳಿ ಮನೆಗೆ ಕಳಿಸ್ತದನ್ನೆಲ್ಲ ಆಹಾರ ಮಾಡಿಸಿ ಆ ಹಿಟ್ಟಿನ ಕೋಳಿನ ಅದನ್ನೆಲ್ಲ ಆಹಾರ ಮಾಡಿಸಿ ಅವನಿಗೂ ಆಹಾರ ಕೊಡ್ತು. ಇದೆಲ್ಲ ಅವನಿಗೆ ಬೇಜಾರು ಬಂದು ಹೊತ್ತು ನಾಳೆ ನನಗಂತೂ ಗ್ಯಾರಂಟಿ ನಾನು ಹೋಗೋದೆ ಎಲ್ಲಿಗೆ ದೀಕ್ಷೆ ತಗೊಳಕ್ಕೆ. ನೀವೇನಾದರೂ ಮಾಡಿಕೊಡಿ, ನನಗೆ ಬೇರೆ ಬೇಡ ಏನು ಬೇಡ ಅಂದ. ಮಗನ ಹೆಸರು ಯಶೋಧರ ಅಂತಿತ್ತು, ಇವನ ಹೆಸರು ಯಶೋಮತಿ ಅಂತ ಮಗಿದ್ದ. ಅವನು ಕರ್ಕೊಂಡು ಬಂದು ಸಿಂಹಾಸನದಲ್ಲಿ ಕುಂದಿಸಿ ತನ್ನ ಕಿರೀಟ ಅದೆಲ್ಲ ಹಾಕಿ, ನಿಮಗೆ ಈ ರಾಜ್ಯ ನಡೆಸಪ್ಪ, ನಿನಗೆ ನಾನು ದೀಕ್ಷೆ ತಗೊಳಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಡಕ್ಕೆ ರೆಡಿ ಆದ. ಅಷ್ಟೊತ್ತಿಗೆ ಅದು ವರ್ತಮಾನ ಈ ಅಮೃತಮತಿಗೆ ಹೋತು. ಅಲ್ಲಿವರೆಗೆ ಅದಕ್ಕೂ ಹೇಳ್ದಮ್ಮ, ತಾಯಿ ಒಂದೇ ಹೇಳ್ದ ನನಗೆ ದೀಕ್ಷೆಗೆ ಹೋಗ್ತೀನಿ ಅಂತ. ಅವಾಗ ಎಲ್ಲರೂ ದೀಕ್ಷೆಗೆ ಗೊತ್ತ ಅಂತ ಪಬ್ಲಿಕ್ ಆಗಲ್ಲ. ಆವಾಗ ಅದು ಬಂದ್ಕೊಂಡು ಗೋಳಾಡ್ತು, ನಿಮ್ಮ ಹುಡುಗದಾಗ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗಿ ಹಿಂಗೆ ಮಾಡಿ ಅಂತೇಳಿ ಎಲ್ಲ ಇದು ಮಾಡ್ತೀವಿ. ಅಪ್ಪ ನಾವು ಹೋಗ್ತೀನಿ ಅಂತ. ಹಾಗಾದ್ರೆ ಮತ್ತೇನು ಏನಾದ್ರು ಮಾಡಿ ನಿಲ್ಲಿಸ್ಬೇಕು ಅಂತೇಳಿ ಮತ್ತೊಂದು ಪ್ಲಾನ್ ಹೇಳ್ತು. ನಾಳೆ ಒಂದು ಹೋಗಿ ನೀವು ಅಡ್ಡಿಲ್ಲ, ನಾನು ಒಪ್ಪಿಗೆ ಕೊಡ್ತೀನಿ, ನಾಳೆಗೆ ನಮ್ಮಲ್ಲಿ ಒಂದು ಆಹಾರ ಮಾಡ್ಕೊಂಡು ಹೋಗ್ಬೇಕು. ಅದು ಅಲ್ಲಿವರೆಗೂ ಅಡ್ಡಿಲ್ಲ ಅಂತ. ಹ್ಞೂ ಅಂತ ಅದಕ್ಕೊಂದು ಒಪ್ಪಿಬಿಟ್ಟವ. ಅದು ಒಂದು ಒಪ್ಪಿದ್ದವ ಎಷ್ಟೆಷ್ಟು ತ್ರಾಸ ಆಯ್ತು. ಅದೇ ಹಿಟ್ಟಿನ ಕೋಳಿ ಬಲಿ ಕೊಟ್ಟಿದ್ದಕ್ಕೆ 7 ಬಹುತಂಕ ಅವ ಕುರಿ ಕೋಳಿಯಾಗಿ ಹುಟ್ಟಿ ಅವನನ್ನೇ ಬಲಿ ಕೊಟ್ಟರು, ಅವನ ತಾಯಿಯ. ಅದೇ ಕೂಡಲೇ ಏನು ಮಾಡ್ತದು, ಎಲ್ಲ ಆಹಾರ ಮಾಡ್ಕೊಂಡು ಇವ್ನು ಬರೋಕ್ಕೆ ಕಳಿಸು ಬಂದರು. ಅದು ಮೋಸದಿಂದ ಯಾರು ಲಾಡ್ ಮಾಡಿಸಿತ್ತು, ವಿಷ ಹಾಕಿ. ಮತ್ತು ಮೂರ್ನಾಲ್ಕು ಮಾಡಿಸಿತ್ತೆ. ಆ ವಿಷದ ಲಾಡನ್ನೇ ಬೇರೆ ಇಟ್ಕೊಂಡು ಇವರಿಗೆ ಆ ತಾಯಿಗೆ ಮಗ್ಗ ಹಾಕ್ಕೊಟ್ಬಿಟ್ಟು ಚಂದ್ರಮತಿಗೆ ಯಶೋಧರಿಗೆ. ಅವ್ರಿಗೆ ಕುಡಿದು ತಿಂದ ತಕ್ಷಣವೇ ಇವನಿಗೆ ಗೊತ್ತಾಯ್ತು ವಿಷ ಇಟ್ಟಿದ್ರಲ್ಲಿ ಆ ಹೊತ್ತು ಅಂತ. ಈಗ ನಾನು ವಿಷ ಬಂದೈತೆ ಇದ್ರಾಗೆ ನಮ್ಮ ಆಹಾರದಾಗೆ ಅಂತ ಹೇಳಿ ಅವ ಹೋಗೋರೊಳಗೆ ಅವ ಬಿದ್ದುಬಿಟ್ಟ, ವಿಷ ಆಯ್ತು ಇರೋದು. ಆವಾಗ ಅಕಸ್ಮಾತ್ ಬದುಕರಿಕಷ್ಟೇ ಯಾರಾದ್ರು ರಾಜವೈದ್ಯರು ಬಂದು ಬದುಕಿಸಿಬಿಟ್ರೆ ಇದು ಗೊತ್ತಾದ್ರೆ ಪಬ್ಲಿಕ್ ಆಗ್ತದೆ, ಮತ್ತು ಹಂಗೇನು ತೊಂದರೆ ಕೊಡ್ತಾರೆ ಅಂತು. ಅವನ್ನ ಬಿದ್ದು ಹೊಡೆತಂಗೆ ಮಾಡ್ತು. ತನ್ನ ಕುತ್ತಿಗೆಲಿದ್ದ ಸರ ಹರಿದು ಕುತ್ತಿಗೆ ಹಾಕಿ ಅವಕ್ಕಿ ಕೊಂಡ್ಬಿಡ್ತಾವ ಅಲ್ಲಿ. ಇದೆ ತನ್ನ ಕೈಯಿಂದ ಕೊಂಡ್ಬಿಡ್ತು. ಅವಾಗ ಏನು ಮಾಡ್ತಾರೆ, ಹೋಗಿ ಇವ ತಾಯಿ ನಾಯಿಯಾಗಿ ಹುಡ್ತು, ಇವ ನವಿಲಾಗಿ ಹುಟ್ಟಿದ ಮುಂದಿನ ಜೀವನದಲ್ಲಿ. ಅದು ಏನು ಹೊರಗಡೆ ಹುಟ್ಟಿಲ್ಲ, ಅದೇ ರಾಜನಿಗೆ ಯಶೋಧರನಿಗೆ ತಂದು ಕೊಟ್ಟರು. ಇದನ್ನು ಸಾಕ್ಯಾಳಪ್ಪ, ಸಾಕು ನೀವು ಚೆನ್ನಾಗಿದ್ದೀವಿ ಅಂತ. ಅವನು ಸಾಕಿದ್ದ, ಅದಕ್ಕೆ ಜನ ಬಿಟ್ಟು ಸಾಕಿದ ರಾಜನಪ್ಪ, ಅದಕ್ಕೆ ಒಂದು ಜನ ಬಿಟ್ಬಿಡ್ತಾನೆ, ಚೆನ್ನಾಗಿ ಸಾಕ್ತಾನೆ, ಚಂದ ಮಾಡಿ ಸಾಕಿದ. ಆದರೂ ಅಷ್ಟೊತ್ತಿಗೆ ಏನಾಯ್ತು, ಈ ತಾಯಿಯಿಂದ ಹಿಂಗಾಯ್ತು ಅಂತೇಳಿ ಅವನಿಗೆ ಭಾವನೆ ಇತ್ತಲ್ಲ ಆ ನವಿಲಿಗೆ. ಆಗ ನಾಯಿ ಕಚ್ಚಕ್ಕೆ ಹೋಗ್ತದೆ, ನಿನ್ನಿಂದ ಹಿಂಗಾಯ್ತು ಅಂತ ನಾಯಿ ಕಚ್ಚಕ್ಕೆ ಹೋದ್ಕೊಳ್ಳಿ. ನಾಯಿ ಏನು ಮಾಡ್ತು, ಆ ನವಿಲು ಮುರಿದಾಕಿ ಕೊಂದಾಕಿಬಿಡ್ತು. ಅಲ್ಲೇ ಅಷ್ಟೊತ್ತಿಗೆ ಇದು ಗೊತ್ತಾಯ್ತು, ಹಿಂಗೆ ನಾಯಿ ತೆಗೆದು ನವಿಲು ತೆಗೆದು ಬಿಡ್ತಿದ್ವು ಅಂತ. ಹಾಗೆ ಬಂದು ಅದನ್ನು ಬಡ್ಕೊಂಡ್ಬಿಟ್ರು, ಯಾರು ಸತ್ತು ಯಾರಿಗೇನು ಹೋದರು. ಹಾಗಾಗಿ ಹೋಗಿ ಮತ್ತೇನಾದರೂ ಕುರಿ ಆಗಿಬಿಟ್ಟಿದ್ರು. ಇದೇ ಪ್ರತಿ ಅವಾಗ ಏನು ಹೇಳ್ತಾರೆ, ಅದು ನವಿಲು ಸತ್ತೋದ್ಮೇಲೆ ಅವರು ಹಾಗೆ ಬಿಡಲ್ಲ, ಅವ್ರನ್ನ ಎಲ್ಲರಿಗೂ ಊಟಕ್ಕೆ ಹಾಕಿ ಅದನ್ನು ಕೊಟ್ಟು, ನಿನ್ನ ಅಪ್ಪನಿಗೆ
ಸ್ವರ್ಗಕ್ಕೆ ಹೋಗ್ಬಿಟ್ರು. ಸ್ವರ್ಗ ಸಿಕ್ಕೈತಿ, ಅದಕ್ಕಾಗಿ ಇವನ್ನೆಲ್ಲ ಊಟ ಹಾಕ್ಸೋದು, ಬಂದವರಿಗೆಲ್ಲ ಊಟ ಹಾಕ್ಸೋದು, ಮತ್ತು ಊರಿನವರಿಗೆ ಮನೆಯವರಿಗೆ ಎಲ್ಲ ಊಟ ಹಾಕ್ಸೋದು ಮಾಡ್ತಾಯಿದ್ರು. ಒಂದು ದಿವಸ ಹಾಗೆ ಒಂದು ದಿವಸ ಅದು ದೊಡ್ಡಾಗಿದ್ದವು, ಅದಕ್ಕೆ ಅಷ್ಟರ ಮೇಲೆ ಇದು ಮಾಂಸ ತಿನ್ನೋದು ಕಲಿತಿದ್ದು ಅವ್ನು ಕೂಡ ಹಾಕ್ಕೊಂಡು. ಅವಾಗ ಏನು ಮಾಡೋದು, ದಿವಸ ಮಾಂಸ ಹಾಕ್ಬಾರ್ದು, ಎಲ್ಲ ಅಲ್ಲಿ ಇಲ್ಲಿ ಕಳಿಸ್ಕೊಡು ಮಾಡ್ದ ಮಗ ಆಗಲ್ಲ. ಕಡೆಗೆ ಒಂದು ದಿವಸ ಎಲ್ಲ ಕಳಿಸಿ ನೋಡು, ಎಲ್ಲಿ ಸಿಕ್ಕಲೇ ಇಲ್ಲ. ಆ ಕುರಿನೇ ಒಂದು ಹೆಣ್ಣು ಕುರಿ ಒಂದು ಕಡ್ದು ಅದಕ್ಕೆ ಆಹಾರಕ್ಕೆ ಕೊಟ್ಟ. ಅದು 2 ದಿನ ಮಾಡಿದ್ರು ಅದನ್ನು. ಮತ್ತು 4 ದಿನ ಮತ್ತು 2 ದಿನ ಅದರೊಳಗೆ ಮತ್ತಿಲ್ಲ ಅದು. ಆವಾಗ ಅದ್ರ ಹೊಟ್ಟೆಲೆ ಮತ್ತೊಂದು ಮಾತು ಮರಿ ಹುಟ್ಟಿತ್ತು, ಅದು ದೊಡ್ಡಾಗಿತ್ತು. ಅದನ್ನು ಒಂದು ಕಾಲು ಕಡ್ದು ಕೊಟ್ಟು ಅವರಿಗೆ ಆಹಾರಕ್ಕೆ ಕೊಟ್ಟರು. ಆವಾಗ ಹೇಳ್ತಾರೆ ಇವರು, ನೋಡು ಇದೆಲ್ಲ ಬಲಿ ಕೊಟ್ಟಿದ್ದರಿಂದ ನಿನ್ನ ಅಪ್ಪನಿಗೆ ಸ್ವರ್ಗಕ್ಕೆ ಹೋಗ್ಬಿಟ್ರು ಅಂತ. ಇದೇ ರೀತಿ ಕಾಲ ಕಳೀತಾ ಇದ್ರು. ಅದರೊಳಗೆ ಅವೆಲ್ಲ ಸತ್ತ ಮೇಲೆ ಕಡೆಗೆ 2 ಕೋಳಿ ಮರಿಯಾಗಿ ಹುಟ್ಟಿದ್ರು. ಅದನ್ನು ಏನು ಮಾಡಿದ್ರು, ಬೇರೆಯವ್ರ ಕಡೆ ಹುಟ್ಟಿದ್ದು ಇವನಿಗೆ ತಂದು ಕೊಟ್ಟರು. ಸಾಕು ಕೇಳಪ್ಪ ನೀನು ಅಂತ. ಇವು ಅದಕ್ಕೊಂದು ಜನ ಬಿಟ್ಟ, ಚೆಂದಾಗಿ ಸಾಕಿಸಿದ, ಚೆಂದಾಗಿ ಸಾಕಿದ. ಒಂದು ದಿವಸ ಅವನೇನು ಮಾಡಿದ್ದಾನೆ, ಆ ಕೋಳಿ ಮರಿ ತಗೊಂಡು ಬ್ಯಾಡಿಗೆ ಹೋಗವ, ಅದು ಅದಕ್ಕೊಂದು ಪಂಜರ ಮಾಡಿಸ್ಕೊಂಡು ಅದು ಕುಯ್ಯಗೆ ಹಿಡ್ಕೊಂಡೋಗವ, ಸಾಕಿದವ. ಅಷ್ಟು ಚೆಂದಾಗಿ ಸಾಕೊಂಡಿದ್ದ. ಆವಾಗ ಒಂದು ಅಲ್ಲಿ ಕಾಡಿನಾಗ ಒಬ್ಬರು ಮಾರಾದ್ರು ಸಿಕ್ಕಿದ್ರು. ಅವ್ರಿಗೆ ಅವಧಿ ಜ್ಞಾನ ಇತ್ತು. ಎಲ್ಲ ಹೋಗಿ ನೀವು ಯಾಕೆ ಹಿಂಗೆ ಬೆತ್ತಲೆ ಬೈದ್ರಿ, ಹಂಗಿದ್ರಿ ಹಿಂಗಿದ್ರಿ ಅಂದ. ಅದು ಎಂತ ಹೇಳೋದು, ನಿಮಗೆ ಗೊತ್ತಿಲ್ಲ, ಅದು ನೀನು ಕರ್ಮದಲ್ಲಿ ಬಿದ್ದಿದೆ, ನಿಮ್ಗೆ ಅದು ಅರ್ಥ ಆಗಲ್ಲ, ಇವೆಲ್ಲ ಸಾಕಿ ನೀ ಏನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ವಿಷಯ ಹೇಳಿದ್ರು. ಕಡೆಗೆ ನೋಡಿ, ಕೋಳಿಯ ಹಿಟ್ಟಿನ ಕೋಳಿ ಬಲಿ ಕೊಟ್ಟು ಯಶೋಧರ ರಾಜ ಈಗ ಇದೆಲ್ಲ ತಿಳ್ತಾ ಇದ್ದಾನೆ, ಬಿದ್ದಿಯಾನೆ ಅಂತ. ಅದೇ ಊರಿಗೆ ಏನು ಮಾಡಿದ್ದಾರೆ, ಒಬ್ಬ ಕಪಾಲಿ ಬಂದ. ಕಪಾಲಿ ಅಂದರೆ ಮಂತ್ರವಾದಿ. ಅವನದೊಂದು ದೇವಿ ಐತಿ ಇಟ್ಕೊಂಡಿದ್ದಾನೆ. ಮತ್ತು ನಾನು ನನಗೆ ಮರಣನೇ ಇಲ್ಲ, ನಾನು ರಾವಣನ ಕಾಲದಾಗಿದ್ದೆ, ಪಾಂಡವರ ಕಾಲದಾಗಿದ್ದೆ, ದೇವತೆಗಳಿಗೆಲ್ಲ ಹೋಗಿ ನಾನು ಮಾತ್ರ ಹೇಳಿ ಬರ್ತೀನಿ, ದೇವಲೋಕಕ್ಕೂ ಹೋಗ್ತೀನಿ, ಎಲ್ಲ ಕಡೆಗೆ ಹೋಗ್ತೀನಿ ನಾನು ಅಂತ ಹೇಳಿ ನಮ್ಮ ದೇವಿ ಕೃತೆ, ನೀವು ಇಲ್ಲೇನಾದರೂ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತ ಎಲ್ಲ ಹೇಳ್ತಾ ಇದ್ದ. ಆವಾಗ ಅದೇ ಊರಿನ ಯಶೋಮತಿ ಇದ್ನಲ್ಲ ಇವನ ಮಗ, ಅವನನ್ನು ಒಂದು ಮಂತ್ರಿಗಳು ಕರ್ಕೊಂಡು ಹೋದ್ರು ಅಲ್ಲಿಗೆ ತೋರ್ಸೋಕ್ಕೆ. ಆವಾಗೆಲ್ಲ ತೋರ್ಸಾತು. ನಿಮಗೆ ಆಕಾಶಗಾಮಿ ವಿದ್ಯೆ ಬೇಕಾದ್ರೆ ನಾವು ಕಲಿಸ್ಕೊಡ್ತೀನಿ, ಆಕಾಶ ಮಾರ್ಗಕ್ಕೆ ಹೋಗ್ಬೋದು ಎಲ್ಲ ಹೇಳ್ದ. ಹಂಗಾದ್ರೆ ಅಡ್ಡಿಲ್ಲ, ಅದು ಒಂದು ಕಲಿಸ್ಕೊಡುವ ಅಂದರು. ಯಾರು ಯಶೋಮತಿ ಹೇಳ್ದ. ಆವಾಗ ಹೇಳ್ದ, 100 ಪ್ರಾಣಿ ಬದಿ ಕೊಡಬೇಕು, 108 ಜೋಡಿ, ಒಂದು ಹೆಣ್ಣು ಒಂದು ಗಂಡು, ಹೆಣ್ಣು ಒಂದು ಗಂಡು, ಈ ರೀತಿ ಬದಿ ಕೊಡ್ಬೇಕು. ನೀನು ಕೊಟ್ಟರೆ ಮಾತ್ರ ನೀನು ಅದಕ್ಕೆ ಅದು ಒಲಿ ಜೊತೆ ನಿನ್ನ ಆಕಾಶ ಮಾರ್ಗ ಕರ್ಕೊಂಡು ಹೋಗುತ್ತೆ ಅಂತ. ಹ್ಞೂ ಅಂದ. ಎಲ್ಲ ಸೈನ್ಯಕ್ಕೆ ಆರ್ಡ್ರ್ ಕೊಟ್ಟನಪ್ಪ ಅಂತ ರಾಜನ ಮಗ ರಾಜ ಅವನು ಆರ್ಡ್ರ್ ಕೊಟ್ಟಾಗ ಎಲ್ಲ ಜೊತೆ ಆನೆ, ಕುದುರೆ, ಕತ್ತೆ ಎಲ್ಲ ಜಾತಿಯೂ ತಂದರು ಅವರು. ಲಾಸ್ಟ್ ನೋಡೋ ತನಕ ಮನುಷ್ಯರಿಲ್ಲ. ಅಷ್ಟೊತ್ತಿನೊಳಗೆ ಏನಾಗಿತ್ತು, ಇವ ಕೋಳಿ ತಗೊಂಡೋಗಿ ಸಾಕ್ಯನಿನ್ನಲ್ಲ, ಈ ಯಶೋಮತಿ ಏನು ಮಾಡಿದ, ಅವತ್ತು ಹೆಂಡ್ರನ್ನೆಲ್ಲ ಕರ್ಕೊಂಡು ಅದೇ ಕಾಡಿಗೆ ಹೋಗಿದ್ದ. ಅವ್ರ ಕಥೆನೇ ಹೇಳ್ತಾಯಿದ್ದು ಕೇಳ್ಕೊಂಡು ಆ ಕೋಳಿ ಏನು ಮಾಡಿದ್ರು, ಪಡ ಬಡ್ಕಂತ ಕೂಗಿಬಿಟ್ರು. ಇವ ಯಶೋಮತಿ ಏನಂದ, ನೋಡು ಈಗ ಒಂದೇ ಬಾಂದಾಗ ಅವು 2 ಕೂಗಿದಾವೆ, ಈಗ ಅವು 2 ಶಬ್ದ ಬೆದಿಯಿಂದ ಇಲ್ಲಿಂದ ಹಾಕಿನ ಅನ್ಕೊಂತೀನಿ ಅಂದ. ಹ್ಞೂ ನೋಡ್ಬೇಕು ಅಂದ್ರಲ್ಲ. ಇಲ್ಲಿಂದ ಮಾಡಬಿಟ್ಟು 2 ಕೋಳಿ ಮರಿ ತರ್ತವ್ರು. ಅವು ಹೋಗಿ ಎದ್ದು ಹೋದರು, ಅವನ ಹೆಂಡತಿ ಗರ್ಭದಲ್ಲೇ ಹೋಗಿ ಸೇರ್ಕೊಂಡು ಅಲ್ಲೇ ಕಳಿದು ದೊಡ್ಡಾದರು. ಈ ರೀತಿ ಕಾಲ ಕಳೀತಾ ಇದ್ದರು. ಅವರಿಗೆ ಅವ್ರು 2 ಒಂದು ಗಂಡು ಒಂದು ಹೆಣ್ಣು ಅವಳಿಗೆ ಹುಟ್ಟಿದ್ರು. ಅವು ಇವನಿಗೆ ಗೊತ್ತಿಲ್ಲ,
ಇವನು ಹೆಂಡತಿಗೆ ಮದುವೆ ಮಕ್ಕಳಾಗಿದ್ದೇವೆ ಅಂತ ಗೊತ್ತಿದ್ದಿದ್ದವ ಇಮ್ಮ. ಆವಾಗ ಅದನ್ನು ತಗೊಂಡು ಅವ್ರು ಚೆನ್ನಾಗಿ ಸಾಕಿದ್ರು. ಅಭಯ ಮತ್ತು ಅಭಯ ರುಚಿ ಅಂತ ಅವರಿಬ್ಬರು ಅಣ್ಣ ತಂಗಿ. ಅವಾಗ ಏನು ಮಾಡ್ತಾರೆ, ಸೀದಾ ಅವ್ರು ಏನು ಮಾಡ್ತಾರೆ, ಮಹಾರಾಜ ಯುದ್ಧದಲ್ಲಿ ಹೋಗಿದ್ರು. ಅವ್ರ ಪೂರ್ವ ಬೌದ್ಧ ಎಲ್ಲ ಅವರಿಗೆ ಜ್ಞಾನ ಮುನಿ ಮಹಾರಾಜರು ಎಲ್ಲ ಪೂರ್ವ ಬೌದ್ಧ ಎಲ್ಲ ಜನ್ಮ ಹೇಳಿದ್ರು ಅವರಿಗೆ. ಹಿಂಗಾಗಿತ್ತು, ಹಿಂಗಾಗಿ ಬಂದು ನೀವು ಇಲ್ಲಿ ಹುಟ್ಟಿದ್ರಿ, ಹಂಗಾಯ್ತು, ನಿಮ್ಗೆ ಮುಂದೆ ಏನಾದರೂ ನೀವು ಇದು ಮಾಡ್ಕೋಬೇಕು ಅಂತಿದ್ರೆ ಒಳ್ಳೆ ಮಾರ್ಗದಲ್ಲಿ ಹೋಗಿ ಅಂತ ಎಲ್ಲ ವಿಷಯ ಹೇಳ್ತಾ ಇದ್ರು ಅವರು. ಹೇಳ್ತಾ ಇರಬೇಕಾಗಿದ್ದರೆ ಇವ್ರೇನಾಯ್ತು, ಆವಾಗ ಲಾಸ್ಟು ಅವರು ಅಲ್ಲೇ ಬ್ರಹ್ಮಚಾರಿ ವ್ರತ ತಗೊಂಡ್ರು, ಅಲ್ಲೇ ಹಾಕ್ಕೊಂಡ್ರು ಅವ್ರು ಕೂಡ ಮಹಾರಾಜರ ಕೂಡ. ನಮಗೆ ದೀಕ್ಷೆ ಕೊಡಿ ನೀವು ಅಂದರು. ದೀಕ್ಷೆ ಈಗ ಇನ್ನೂ ಸಣ್ಣದಿದ್ದೀರಿ, ಸ್ವಲ್ಪ ದೊಡ್ಡಾಗ್ಬೇಕು ಕೊಡೋಣ, ನೀವು ಯಾಕೆ ಚಿಂತೆ ಮಾಡಬೇಡಿ ಆಗುತ್ತೆ ಅಂದರು. ಆವಾಗ ನೀವು ಈಗ ಬ್ರಹ್ಮಚಾರಿ ವ್ರತ ತಗೊಂಡಿದ್ದೀರಿ ಇಬ್ಬರು, ನೀವು ಇವತ್ತು 6ಕ್ಕೆ ಹೋಗಿ. ಅವ್ರಿಗೆ ಅವ್ರಿಗೆ ಇತ್ತು, ಇವ್ರಿಗೇನು ತೊಂದರೆ ಆಗಲ್ಲ ಅಂತ ಅವ್ರಿಗೆ ಅವ್ರಿಂದ ಅಂದ್ರೆ ಗೊತ್ತಾಯ್ತು. ನೀವು 6ಕ್ಕೆ ಹೋಗಿ 6 ಮರಕ್ಕೆ ಬನ್ನಿ. ಆಮೇಲೆ ಮುಂದೆ ನೋಡೋಣ, ನೀವು ಸ್ವಲ್ಪ 1 ವಾರ ಬಿಟ್ಟು ಹೀಗೆ ಕೊಡೋಕ್ಕಾಗತ್ತೆ, ನಿಮಗೆಲ್ಲ ಒಂದು ಸ್ವಲ್ಪ ಕ್ರಿಯೆಗಳೆಲ್ಲ ಸರಿ ಆಗಲಿ ಅಂತ ಹ್ಞೂ ಅಂದರು. ಇಬ್ಬರು ಅಣ್ಣ ತಂಗಿ 6ಕ್ಕೆ ಹೋದರು ಊರಿಗೆ. ಈಗ ಇಲ್ಲಿಂದ ಆಚೆ ಊರಿಗೆ ಹೋದಂಗೆ ಹೋಗಿ ಹೋಗ್ಬೇಕಾರೆ ಏನಾದರೂ ಇವರು ಎಲ್ಲ ಪೂರೈಸಿ ಜೊತೆ ಆಗಿದ್ದಲ್ಲ, ಮನುಷ್ಯರ ಜೊತೆ ಸಿಕ್ಕಲಿಲ್ಲಲ್ಲ. ಅದರನ್ನೇ ಸೈನಿಕರೆಲ್ಲ ಹೊರಿಸ್ತಾ ಇದ್ರು, ಅಲ್ಲಿ ಇಲ್ಲಿ ಅಂತ. ಅಷ್ಟೊತ್ತಿಗೆ ದಾರಿಲೇ ಸಿಕ್ಕರಿದ್ರು ಅಣ್ಣ ತಂಗಿ. ಇವೇ ಜೊತೆ ಚೆನ್ನಾಗಿದ್ದೇವೆ, ಇವ್ರನ್ನೇ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ರಾಜ ಬರೋ ಕಡೆನ ಕರ್ಕೊಂಡು ಹೋಗಿ ಹ್ಞೂ ಅಂತ ಅವ್ರು ಕೂಡ ಹೋಗ್ತಾ ಇದ್ದರು. ಹೋಗಿ ಅಲ್ಲೆಲ್ಲ ನೋಡೋದಕ್ಕೆ ಎಲ್ಲ ಹೇಳಿದ್ರು, ಹೀಗೆ ಬದಿ ಕೊಡೋಕ್ಕೆ ನಿಮ್ಗೆ ಕರ್ಕೊಂಡು ಬಂದಿದ್ದು ಎಲ್ಲ ಹೇಳಿದ್ರು. ಪಬ್ಲಿಕ್ಕಾಗಿ ಅದು ಕೊಡೋಲ್ಲ, ಈಗ 108 ಜೊತೆ ಬದಿ ಕೊಡಿ ಅಂದರೆ ಸಸಾರ ಅಲ್ಲ, ಎಲ್ಲರೂ ವ್ಯವಸ್ಥೆ ಇರ್ತದಲ್ಲ. ಅವಾಗ ಹೇಳಿದ್ರು, ಓಹೋ ತಂಗಿ ಕೂಡ ಹೇಳ್ದ, ನೀನು ಹೆದರ್ಬೇಡ ನೀನು ಇಷ್ಟೇ ಅಂದ. ಹಾಗಾದರೆ ಬದಿ ಕೊಡಬೇಕು. ಅವ ಅಡ್ಡಿಲ್ಲ ಜೊತೆ ಅಂದ, ಯಾರು ಕಪಾಲಿ ಇದ್ನಲ್ಲ ಬದಿ ಕೊಡಮ್ಮ, ಅವ ಕೊಡಮ್ಮ. ಇವರೆಲ್ಲ ತಗೊಂಡೇ ಕೊಡೋದು ಅಷ್ಟು ಪ್ರಾಣಿನ. ಅವನ ರಾಜನ ಕೈಯಿಂದ ಕೊಡಿಸೋದು ಎಲ್ಲ ವ್ಯವಸ್ಥೆ ಅವನದು. ಅವಾಗ ಇದು ಮಾಡ್ತಾ ಇರಬೇಕಾಗಿದ್ದರೆ ಆವಾಗ ಬಲಿ ಕೊಡಬೇಕು ಅಂತ ಹೇಳೋದ್ರೊಳಗೆ ಆವಾಗ ನಿಮ್ಮ ಬಲಿ ಕೊಡೋಕ್ಕೆ ಕರ್ಕೊಂಡು ಬನ್ನಿ ಅಂದ್ರೆ ಸ್ವಲ್ಪ ನಿಲ್ಲಂಗೆ ನಾನು ಹೇಳ್ತೀನಿ. ಬುಡದಿಂದ ಏನು ಹಿಟ್ಟಿನ ಕೋಳಿಯಿಂದ ಹಿಡಿದು ಲಾಸ್ಟು ಅವರ ಅಲ್ಲಿ ಬಂದಲ್ಲಿವರೆಗೂ ಏನೇನು ಕೃತಿಗಾಗಿತ್ತು ಅಷ್ಟೂ ಎಲ್ಲ ಅವ್ರಿಗೆ ಹೇಳಿದ್ರು. ಈ ಹುಡುಗರು ಅವನಿಗೆ ಅವಧಿ ಜ್ಞಾನ ಆಗ್ಬಿಡ್ತು ಕೂಡಲೇ. ಯಾರಿಗೆ? ಅಭಿಮತಿಗೆ. ಆವಾಗ ಅಭಿಜಿ ಜ್ಞಾನದಿಂದ ಇನ್ನು ಮುಂದೆ ಏನಾಗ್ತದೆ ಎಲ್ಲ ಗೊತ್ತಾಯ್ತು ಅವನಿಗೆ. ಆವಾಗ ರಾಜಿಗೆ ವಿಚಿತ್ರ ಆಯ್ತು, ನನ್ನ ಮಕ್ಕಳನ್ನೇ ನಾವು ಬದಿ ಕೊಡಕ್ಕೆ ತಂದೀನಿ ಅಂತ. ಈಗ ಅವನ ಮಕ್ಕಳೇ ಅಲ್ಲ. ಆವಾಗ ಭಾಳ ಚಿಂತೆ ಆಯ್ತು ಅವನಿಗೆ. ಚಿಂತೆ ಆಗೋರೊಳಗೆ ಅಷ್ಟೊತ್ತಿಗೆ ಆ ದೇವಿ ಪ್ರತ್ಯಕ್ಷ ಆಗಿ ಬಂದು ಅಭಿಮತಿಯ ಕಾಲಿ ಬಿದ್ದು, ನನಗೆ ಇನ್ಯಾರು ಯಾವುದೇ ಪ್ರಾಣಿ ಬದಿ ಕೊಡಬಾರ್ದು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಅದು ಅಪ್ಪಣೆ ಕೊಟ್ಬಿಡ್ತು. ಎಲ್ಲ ಅದನ್ನೆಲ್ಲ ಅಷ್ಟು ಬಿಡಿಸ್ಬಿಡ್ತು. ಎಂಥದ್ದು ಈಗ 108 ಜೊತೆ ಒಟ್ಟು ಮಾಡಿ ಇಟ್ಟಿರಲ್ಲ, ಅವ್ರನ್ನೆಲ್ಲ ಬಿಟ್ಟು ನೀವು ಹೋಗಿ ಅಂದ್ಬಿಡ್ತು. ಆವಾಗ ಇನ್ನು ಮುಂದೆ ನನಗೆ ನೀವು ಹೂವು ಕಾಯಿ ಹಣ್ಣು ಇದರಲ್ಲೇ ಕೊಟ್ಟರೆ ಸಾಕು, ನಮಗೆ ಆಹಾರ ಏನು ಕೊಡೋದು ಬೇಡ, ನೀವು ಬದಿ ಕೊಡೋದು ಬೇಡ ಅಂಥೇಳಿ ಅವರಿಗೆ ಎಲ್ಲರಿಗೂ ಅರ್ಪಣೆ ಮಾಡ್ತದೆ. ಆವಾಗ ಇವನು ಬಂದು ಕಾಲಿ ಬಿದ್ದ, ಯಾರು ಕಪಾಲಿ ಸುಳ್ಳು ಹೇಳ್ಕೊಂಡು ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳ್ತಿದ್ನಲ್ಲ, ನಾವು ತಪ್ಪಾಯ್ತು, ನಮ್ಮ ರಕ್ಷಣೆ ಮಾಡಿ ನಮಗಿದು ಅಂತ. ಆವಾಗ ಆ ದೇವಿ ಬಿದ್ದು ಹೊರತು ಹೇಳ್ತು, ನನಗೆ ನಿಮ್ಮ ಗುರುಗಳನ್ನ ಸ್ವಲ್ಪ ಭೇಟಿ ಮಾಡಿಸು, ಅವ್ರನ್ನ ದರ್ಶನ ಮಾಡಿ ನಮ್ಮ ಈ ಹಿಂದೆ ಭಾಳ ಪಾಪ ಆಗೈತೆ ನನಗೆ, ಅದರಿಂದ ಎಲ್ಲರೂ ನಿವಾರಣೆ ಮಾಡ್ಕೊತೀನಿ ಅಂತ ಹೇಳ್ತು. ಯಾವುದು? ಆ ದೇವಿ. ಆವಾಗ ಹ್ಞೂ ಕರ್ಕೊಂಡು ಹೋಗ್ತೀನಿ ಅಂದ. ಈ ಕಪಾಲಿನೇ ಹೇಳ್ದು, ನನ್ನನ್ನು ಏನಾರು ಮಾಡಿ ನಮ್ಗೆ ದೀಕ್ಷೆ ಕೊಡಿಸು ನೀವು ಅಂತ. ನಿಂಗೆ ದೀಕ್ಷೆ ಕೊಡೋಕ್ಕೆ ಬರೋಲ್ಲ ನಾವು, ಮತ್ತು ನಮ್ಮ ಗುರುಗಳು ಕೊಟ್ಟರು ನೀವು ಮಾಡ್ಬೋದು,
ಏನಂದರೆ ಅಲ್ಲಿ ಅವ್ರ ಆಜ್ಞೆಯಿಂದೇ ನಮ್ಮ ಕೆಲಸ ನಡಿಬೇಕು, ಬಿಟ್ಟು ನಾವೇನು ಮಾಡಲ್ಲ. ನಾವು ಯಾರಿಗೂ ದೀಕ್ಷೆ ಕೊಡೋದು, ನಾವೇ ದೀಕ್ಷೆ ತಗೊಳ್ಳೋಣ, ಇನ್ನು ತಗೊಳ್ಬೇಕು. ಅದಕ್ಕಾಗಿ ಇದೀನಿ ಅಂತ ಕಡೆಗೆ ಬಂದು ಅವ್ರನ್ನ ಎಲ್ಲ ಕರ್ಕೊಂಡು ಬಂದಾಗ ಕರ್ಕೊಬಂದ್ರು. ಇವ್ರಿಗೆ ಕರ್ಕೊಬಂದು ಅವರಿಗೆ ತೋರಿಸಿದ್ರು, ಎಲ್ಲ ಅಡ್ಬಿದ್ರು, ಎಲ್ಲ ನಮಸ್ಕಾರ ಮಾಡಿದ್ರು. ಈ ದೇವಿನೂ ಕರ್ಕೊಂಡು ಬಂದರು ಅಲ್ಲಿಗೆ. ಇದು ಪ್ರತ್ಯಕ್ಷ ಹೇಳ್ತು, ನಾ ಇನ್ನಿಗೆ ಯಾವುದೇ ಹುಲಿಗಳನ್ನು ನಾವು ತಗೊಳಲ್ಲ, ನಾವಿನ್ನು ಸುಮ್ಮನೆ ದೃಷ್ಟಿ ಹಾಕ್ತೀನಿ, ನಮ್ಗೆ ಒಳ್ಳೆ ಮಾರ್ಗದಲ್ಲಿ ಇರ್ತೀನಿ ನಾನು ಅಂತ ಹೇಳಿ ಅದು ಬಿತ್ತು. ನನಗೂ ದೀಕ್ಷೆ ಕೊಡಿ ಅಂತದು ಆ ದೇವಿ ಪ್ರತ್ಯಕ್ಷಗೆ. ಇಲ್ಲ, ದೇವತೆಗಳಿಗೆ ನಾವು ದೀಕ್ಷೆ ಕೊಡಲ್ಲ, ದೇವತೆಗಳು ದೀಕ್ಷೆ ತಗೋಣ ಅವರಿಗೆ ಇಲ್ಲ, ಅವರಿಗೆ ಅವ್ರ ಸಂಯಮಿಗಳಿಲ್ಲ ಅವರು. ಆದ್ದರಿಂದ ನಾವು ನಿಮ್ಗೆ ದೀಕ್ಷೆ ಕೊಡಲ್ಲ, ನೀನು ಮಿಥ್ಯಾತ್ವವನ್ನು ಬಿಟ್ಟು ಒಳ್ಳೆ ರೀತಿ ಇರಪ್ಪ, ಇಷ್ಟೇ ಅಂತ ಆಶೀರ್ವಾದ ಕೊಡ್ತು ಯಾರು ಗುರುಗಳು. ಅವರು ಅಲ್ಲೇ ಕೂತ್ಕೊಂಡು ನೋಡಿದ್ರು. ಅವರು ಇವ್ರೇನಾದ್ರು ಸಿಕ್ಕಿ ಇವ್ರನ್ನ ಕೊಲೆ ಮಾಡ್ತಾರೋ ಏನು ಅಂತ ಗೊತ್ತಾಗ್ತು. ಅವ್ರಿಗೆ ಜ್ಞಾನ ಇತ್ತು, ನೋಡ್ಕೊಂಡಿರೋರು. ಕಡೆಗೆ ಇವರಿಗೆ ನೀನು ಇನ್ನು ಮುಂದೆ ನಾಳೆಯಿಂದ ನೀವು ದೀಕ್ಷೆ ತಗೋಬೋದು ಅಂಥೇಳಿ ಇವರಿಗೂ ಆರ್ಡ್ರ್ ಮಾಡಿದ್ರು. ಇವರು ಕಡೆಗೆ ಒಳ್ಳೆ ಸುಖದಲ್ಲಿದ್ದರು. ಈ ರೀತಿ ನೋಡಿ, ಒಂದು ಹಿಟ್ಟಿನ ಕೋಳಿಲಿ 7 ಬವ ತನಕ ಒಂದು ಸಲ ಅಲ್ಲ, ಕುರಿ ಕೋಳಿ ಹುಟ್ಟೋದು, ಅವ್ರನ್ನೇ ಬಲಿ ಕೊಡೋದು. ಯಾರು ಕೊಡೋರು? ಮಗನೇ, ಬೇರೆ ಇರಲ್ಲ. ಈಗ ಯಶೋಧನ ಮಗನೇ ಯಶೋಮತಿ ಏನಂದ, ಅವನ ರಾಜ್ಯದಲ್ಲೇ ಅಲ್ಲೇ ಆಗೋದು, ಅಲ್ಲೇ ಬಲಿ ಕೊಡೋದು, ಅಲ್ಲೇ ಅವ್ರನ್ನ ತಿನ್ನೋದು ಮಾಡೋದು. ಅದಕ್ಕಾಗಿ ಪಾಪದಿಂದ ಎಷ್ಟೆಷ್ಟು ತ್ರಾಸ ಆಗ್ತದೆ. ಇದು ಕಡೆಗೆ ಅಮೃತ ಮಜ್ಜಿ ಸತ್ತು ನರ್ಕಕ್ಕೆ ಹೋಗೋದು. ಎಲ್ಲರನ್ನು ಕೊಂದು ಮಾಡಿ ಸತ್ತು ಹಣ ತಿಂದು. ಈಗ ನೀವು ಒಂದು ಲೆಕ್ಕ ತಿಳಿರಿ, ಯಾರಾದ್ರು ಮಾಂಸಾಹಾರಿಗಳು ಬಂದೋಗ್ಬೇಕು. ಈಗ ನೀವು ಸತ್ತು ಹಣ ತಿನ್ನೋದು ನೀವು ಅಂದ್ಬಿಟ್ಟು ಅವ್ರು ಸಿಟ್ಟು ಬರುತ್ತಿಲ್ಲ ಅಲ್ಲ, ಖುಷಿ ಹೇಳೋದು ಸಿಟ್ಟು ಬರುತ್ತೆ. ಹೌದು, ಅವ್ರು ಮಾಡೋದೇನು? ಸಾಯಿಸಿಕೊಂಡು ಹೆಣ ಮಾಡ್ಕೊಂಡು ತಿನ್ನೋದು. ಆವಾಗ ಅವರಿಗೆ ನಾವು ಉತ್ತರ ಏನು ಹೇಳೋದು? ಈಗ ನಮ್ಮ ಜಾತಿಯರು ಇರಲಿ, ಬೇರೆ ಜಾತಿಯರು ಇರಲಿ, ಯಾವುದೇ ಜಾತಿಯರು ಇರಲಿ, ಈಗ ಸತ್ತ ಮೇಲೆ ಹೆಣವೇ ಅಲ್ಲ. ನೀವು ಸತ್ತ ಹೆಣ ತಿನ್ನೋದು ಅಂದರೆ ನಿಮಗೆ ಅದು ಸಿಟ್ಟು ಬರುತ್ತೆ. ಈಗ ಅಲ್ಲ, ಸಿಟ್ಟು ಬರುತ್ತೆ. ಆದರೆ ನೀವು ಮಾಡೋದೇನು? ಸತ್ತು ಸಾಯಿಸಿಕೊಂಡು ಸತ್ತ ತಿನ್ನೋದು. ಹಾಗಾಗಿ ಪ್ರತಿಯೊಂದು ಅಷ್ಟೇ ಭಾಳ ಕಷ್ಟ ಐತೆ. ಸಂಸಾರದಲ್ಲೂ ಹಂಗೆ, ವ್ಯವಹಾರದಲ್ಲೂ ಹಂಗೆ, ಪ್ರತಿಯೊಂದು ಭಾಳ ಪಾಪದಲ್ಲಿ ಮುಳುಗಿದ್ದಾರೆ ಜನ. ಅದ್ರಾಗಂತ ಇದು ಲಾಸ್ಟ್ ಪಂಚಮ ಕಾಲ ಅಲ್ಲ, ಇದು ನಾಶ ಆಗಬೇಕಲ್ಲ ಇದ್ರಾಗೆ ಪೂರ್ತಿಯ. ಇದ್ರಾಗೆ ಇನ್ನು 18,000 ವರ್ಷಕ್ಕೆ ಧರ್ಮನೂ ಹೋಗ್ಬೇಕು, ಎಲ್ಲ ನಾಶ ಆಗಬೇಕು. ಮತ್ತು ಪೂರ್ತಿ ನಾಶ ಆಗಲ್ಲ. ಮತ್ತು 8ನೇ ಕಾಲ 21,000 ವರ್ಷ ಐತಲ್ಲ, ಅದ್ರ ಕಾಲ ಕಳಿಬೇಕಲ್ಲ. ಆವಾಗೆಲ್ಲ ಆಯುಷ್ಯನೂ ಇರೋಲ್ಲ ನಿಮಗೆ. 16 ವರ್ಷ ಆಯುಷ್ಯ ಇರುತ್ತೆ. ಎಲ್ಲ ಒಂದುವರೆ ಮಳ ಎತ್ತರ ಇರ್ತದೆ. ನೀ ಮನೆ ಕಟ್ತಾರೆ ಇದನ್ನು. ಈಗ ನೀವು 5 ಅಡಿ ಇದ್ದರೀಗ ಎಷ್ಟು ಅಡಿ ಎತ್ತರ ಮನೆ ಕಟ್ತೀರಿ? 50 ಅಡಿ ಎತ್ತರ ಕಟ್ತೀರಿ. ಆವಾಗ 1.5 ಮಳೆ ಇದ್ದಾರೆ, ಅವ್ರಿಗೆ 1.5 ಅಡಿ ಇದ್ದಾರೆ ಎಷ್ಟು ಕಟ್ತಾರೆ? ಪಶು ಥರನೇ ಆಗಿ ಮರನಡಿ ಎಲೆ ಸೊಪ್ಪು ದರಳೆಲ್ಲ ಮಲ್ಕೊಂಡು ಮರನ ಹೊಟ್ಟೆಯಲ್ಲೆಲ್ಲ ಇರೋದು. ಈ ಥರ ಕಾಲ ಕಳೀತಾರೆ ಮುಂದೆ. ಈಗ ಇನ್ನು ಪೂರ್ತಿ ನಾಶ ಆಗೋದು ಯಾವಾಗ? 6ನೇ ಕಾಲದ ಅಂತ್ಯದಲ್ಲಿ 49 ದಿವಸ ಅನಾವೃಷ್ಟಿ ಆಗುತ್ತೆ. ಆವಾಗ ಪೂರ್ತಿ ನಾಶ ಆಗುತ್ತೆ. ಈಗ 7 ದಿವಸ ಆಗುತ್ತೆ ಒಂದೊಂದಲ್ಲ. ಅದು ಕೆಂಡದ ಮಳೆ, ಬಿಸಿಲು ಗಾಳಿ, ಮತ್ತು ಚಂಡಮಾರುತ, ಮತ್ತು ಮಳೆ, ಅವು ಎಲ್ಲ 7 ದಿವಸ. ಭೂಮಿ ಮೇಲೆ ನೀವು ಒಂದು ನಿಮಿಷನೂ ಯಾರೂ ಇರೋಕ್ಕೆ, ಯಾವ ಪ್ರಾಣಿನೂ ಇರೋಕ್ಕೆ ಸಾಧ್ಯ ಇಲ್ಲ. ಭೂಮಿನೂ ಈ ಗುಡ್ಡ ಬೆಟ್ಟ ಮರ ಗಿಡ ಮನೆಯಲ್ಲಿ ಇರ್ತವಲ್ಲ, ಎಲ್ಲ ಒಂದೇ ಲೆವೆಲ್ ಮಟ್ಟ ಬಿಡೋದು. ಆವಾಗ ದೇವತೆಗಳು ಮತ್ತು ವಿದ್ಯಾದಾರರು ಸೇರ್ಕೊಂಡು ಒಂದು 72 ಜೊತೆ ತಗೊಂಡೋಗಿ ಸುಮೇರು ಪರ್ವತದ ಗುಹೆ ಒಳಗೆ ಇಟ್ಬಿಡ್ತಾರೆ ಇವ್ರನ್ನ. ಯಾವ್ದು ಹೋದರೂ ಸುಮೇರು ಪರ್ವತ ಹೋಗಲ್ಲ. ಅದನ್ನು ಯಾಂತ ಬೆಂಕಿನೂ ಮಾಡೋಕ್ಕಾಗಲ್ಲ, ಯಾವುದು ಪ್ರಳಯನೂ ಏನು ಮಾಡೋಕ್ಕೆ ಬರಲ್ಲ, ಅದನ್ನು ನಾಶ ಮಾಡೋಕ್ಕಾಗಲ್ಲ. ಅದ್ರ ಒಳಗೆ ಇಟ್ಬಿಡ್ತಾರೆ. ಎಷ್ಟು ದಿವಸ? 49 ದಿವಸ. ಆಮೇಲೆ ಒಂದು ಮಳ ಎತ್ತರ. ಆಮೇಲೆ ಅವರು ವರ್ಷ ಹೋದಂಗೆ
ಈಗ ಸಣ್ಣ ದೊಡ್ಡದಿಂದ ಸಣ್ಣ ಆಗ್ಯಾರೆ, ಸಣ್ಣದಿಂದ ದೊಡ್ಡ ಆಗ್ತಾರೆ ಸಣ್ಣ, ಈ ಥರ ಆಗ್ತಾರೆ. ಆವಾಗ ಏನು ಮಾಡ್ತಾರೆ, ಮತ್ತೆ 49 ದಿವಸ ಅಮೃತ ಮಳೆ, ಘೃತ ಮಳೆ, ಹಾಂ, ಮತ್ತು ಇವೆಲ್ಲ ಆಗ್ತದೆ. ಆವಾಗ ಭೂಮಿ ಮತ್ತೆ ಅವಾಗ ಎಂಥದ್ದು ಇರೋಲ್ಲ, ಭೂಮಿ ನೋಡೆ ಸೊಪ್ಪಾಗಿರುತ್ತೆ. ಅದ್ರಾಗೆ ಸಣ್ಣ ಸಣ್ಣ ಮಡಕೆಗಳು ಹುಡ್ತವೆ, ಇದು ಬೀಜಗಳು. ಆ ಸೊಪ್ಪನ್ನು ತಿನ್ನೋದು. ಅದು ಘೃತ ಮಳೆ, ತುಪ್ಪದ ಮಳೆ, ಇವ್ರು ಮತ್ತು ಹಾಲಿನ ಮಳೆ ಎಲ್ಲ ಆಗಿದ್ದಲ್ಲ, ಆ ಮಣ್ಣನ್ನು ತಿನ್ಕೊಂಡು ಅವ್ರು ಜೀವನ ಮಾಡ್ತಾಯಿದ್ರು ಇರ್ತಾರೆ ಫಸ್ಟಿಗೆ. ಆಮೇಲೆ ಅವರು ದೊಡ್ಡ 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 ದೊಡ್ಡಾಗಿ ಒಂದೊಂದೇ ಇದಾಗುತ್ತೆ. ಮತ್ತು 3ನೇ ಕಾಲದಲ್ಲಿ ತೀರ್ಥಂಕರು ಬರ್ತಾರೆ. ಭಗವಾನಕಿ